ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳಿ ಮೇಡಮ್. ಏನ್ ಸುಬ್ಬು ಸರ್, ಬರ್ಡೇ ಆಗಿತ್ತು, ಕೈಗೆ ಸಿಗಲ್ಲ ಅಂತೀರಾ? ಏನೋ ಅಷ್ಟೊಂದು ಬಿಸಿನಾ? ಮೇಡಮ್, ಬರ್ಡೇ ಆಗಿದೆ ನಿನ್ನೆ. ಬೆಳಿಗ್ಗೆ ಫೋನ್ ಮಾಡಿ ಬಿಸಿನಾ ಅಂತ ಕೇಳ್ತಿರಲ್ಲ. ಸ್ನಾನ ಆಯ್ತು, ಪೂಜೆ ಮಾಡಿ ತಿಂಡಿ ತಿಂದು ಅಲ್ಲಿಗೆ ಹೊರಡ್ಬೇಕಷ್ಟೇ. ಓಹೋ, ಈ ಗ್ಯಾಪ್ ಅಲ್ಲಿ ನಿನಗೆ ಒಂದೇ ಒಂದು ಮೆಸೇಜ್ ಕಳ್ಸಕ್ಕೂ ಟೈಮ್ ಇಲ್ವಾ? ಬೆಳಗ್ಗೆನೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಕಳ್ಸಿದೀನಿ, ರಿಪ್ಲೈ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ನಿನಗೆ? ಮೇಡಮ್, ಈಗ ಮೆಸೇಜ್ ಕಳ್ಸಿಲ್ಲ ಅಂತ ಜಗಳ ಮಾಡಕ್ ಶುರು ಮಾಡಿದ್ರಾ? ಅಷ್ಟಕ್ಕೂ ನೀವು ಗುಡ್ ಮಾರ್ನಿಂಗ್ ಅಂತ ಯಾವಾಗ ಕಳ್ಸಿದ್ರಿ? ಅದ್ಯಾವುದೋ ನವಿಲ್ಗರಿ ಫೋಟೋ ಕಳ್ಸಿದ್ರಿ ಅಷ್ಟೇ. ಹೌದಪ್ಪ ಹೌದು, ನೀನು ಕೃಷ್ಣ ಪರಮಾತ್ಮ ನೋಡು, ನೀನ್ ಬರೀ ನವಿಲ್ಗಿರಿ ಮಾತ್ರ ನೋಡ್ತೀಯ. ಅದ್ರ ಕೆಳಗೆ ಗುಡ್ ಮಾರ್ನಿಂಗ್ ಅಂತ ಬರ್ದಿತ್ತು, ಅದನ್ನ ನೋಡಲ್ಲ ಅಲ್ವಾ ನೀನು? ಹೌದಾ? ಒಂದು ನಿಮಿಷ ಇರಿ. ಸಾರಿ ಮೇಡಮ್, ನಾನು ಸಾಮಾನ್ಯವಾಗಿ ಇಂಥ ಮೆಸೇಜ್ಗೆಲ್ಲ ರಿಪ್ಲೈ ಮಾಡಲ್ಲ. ಫಾರ್ವರ್ಡ್ ಮೆಸೇಜ್ ಅಂತ ಸುಮ್ಮನೆ ಆಗ್ಬಿಡ್ತೀನಿ. ಅದಕ್ಕೆ ನಾನು ನಿಮ್ಗೆ ರಿಪ್ಲೈ ಮಾಡಿಲ್ಲ. ಅದು ನವಿಲ್ಗಿರಿ ನೋಡಿದ್ನೇ ಹೊರತು ಅದ್ರ ಕೆಳಗಡೆ ಇದ್ದಿದ್ದು ಗುಡ್ ಮಾರ್ನಿಂಗ್ ನೋಡೇ ಇಲ್ಲ ಮೇಡಮ್, ಸಾರಿ. ಹೌದು, ನಿನಗೆ ನಾನು ಕಳಿಸೋ ಮೆಸೇಜ್ ಬರೀ ಅರ್ಧ ಮಾತ್ರ ಕಾಣುತ್ತೆ, ಇನ್ನು ಅರ್ಧ ಕಾಣದೇ ಇಲ್ಲ ಅಲ್ವಾ? ಕೃಷ್ಣ ಪರಮಾತ್ಮನೇ ಬಿಡು ನೀನು. ಅದೇ ಮೆಸೇಜ್ ಆ ಶ್ರೀವಲ್ಲಿ ಕಳ್ಸಿದ್ರೆ ಅಂತ ರಿಪ್ಲೈ ಮಾಡ್ಬಿಡ್ತೀಯನೋ ಅಲ್ವಾ? ಮೇಡಮ್, ಶ್ರೀವಲ್ಲಿ ಮೆಸೇಜ್ ಕಳ್ಸಿದ್ರೆ ನಾನು ನೋಡೋದೇ ಇಲ್ಲ. ಓಹೋ, ಡೈರೆಕ್ಟ್ ಆಗಿ ಕಾಲೇ ಮಾಡ್ಬಿಡ್ತೀಯಾ? ನೀವಾಗ ಯಾಕೆ ನಾನು ಕಾಲು ಎಳಿತಿದ್ದೇನೆ ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಅಷ್ಟಕ್ಕೂ ಮೆಸೇಜ್ ಕಳ್ಸಿದ್ ನೀವು, ರಿಪ್ಲೈ ಮಾಡಿದಿರೋದು ನಾನು. ಇದ್ರ ಮಧ್ಯೆ ಶ್ರೀವಲ್ಲಿ ಎಲ್ಲಿಂದ ಬಂದು? ನಾನು ಅದನ್ನ ಹೇಳ್ತಿರೋದು, ನಮ್ಮಿಬ್ರ ಮಧ್ಯೆ ಆ ಶ್ರೀವಲ್ಲಿನ ಯಾಕೆ ತರ್ತಿದ್ಯಾ ಅಂತ. ಮೇಡಮ್, ಶ್ರೀವಲ್ಲಿ ನಾನೆಲ್ಲ ತಂದಿದ್ದು, ನೀವೇ ತಂದಿದ್ದು. ಪಾಪ ಅವಳ ಪಾಡಿಗೆ ಅವಳಿದ್ದಾಳೆ, ಅವಳನ್ನ ಯಾಕೆ ತರ್ತೀರಾ? ಪಾಪನಾ? ಸರಿ ಬಿಡು, ಅವಳು ಪಾಪ, ನಿನ್ಯೊಳೆ ಪಾಪು. ಏನೂ ಗೊತ್ತಾಗಲ್ಲ. ಏನೋ ಮಕ್ಕಳಾಟ ಆಡ್ತಿದ್ದೀರಾ? ಮೇಡಮ್, ನೀವೀಗ ಜಗಳ ಮಾಡಬೇಕು ಅಂತಾನೆ ಫೋನ್ ಮಾಡಿದ್ದೀರಾ? ಈಗ ಗುಡ್ ಮಾರ್ನಿಂಗ್ ಅಂತ ಕಳಿಸ್ಬಿಟ್ಟು ಮಾರ್ನಿಂಗ್ ಈ ಥರ ಮಾತಲ್ಲಿ ಗುತ್ತಾ ಇದ್ದೀರಲ್ಲ, ಇದು ಗುಡ್ ಮಾರ್ನಿಂಗ್ ಹೆಂಗಾಗುತ್ತೆ? ಗುಡ್ ಮಾರ್ನಿಂಗ್ ಆಗುತ್ತೆ ಮೇಡಮ್. ಆಯ್ತು ಬಿಡಪ್ಪ, ನನ್ನ ಮಾತು ಕೇಳಿದ್ರೆ ನಿನ್ನ ಮೈಯೆಲ್ಲ ಉರಿಯುತ್ತೆ ಅಲ್ವಾ? ತುಂಬಾ ಬದಲಾಗ್ಬಿಟ್ಟೆ ಸುಬ್ಬು, ನೀನು ತುಂಬಾ ಬದಲಾಗ್ಬಿಟ್ಟೆ. ನನಗ್ ಬುದ್ಧಿ ಇಲ್ಲ. ಹೋಗಿ ನಾನು ನಿನಗೆ ಕಾಲ್ ಮಾಡಿದ್ನಲ್ಲ, ಚಿಕ್ಕಪ್ಪ ಕಾಲ್ ಮಾಡಿದ್ರಂತೆ, ನೀನು ರಿಸೀವ್ ಮಾಡಿಲ್ವಂತೆ, ಅದಕ್ಕೆ ನನಗೆ ಕಾಲ್ ಮಾಡಕ್ಕೆ ಹೇಳಿದ್ರು. ಮನೆಗೆ ಬರೋದು ಬೇಡವಂತೆ, ನೇರವಾಗಿ ಆಫೀಸ್ಗೆ ಹೋಗಿ ಆಮೇಲೆ ಮನೆಗೆ ಬರೋಕ್ಕೆ ಹೇಳಿದ್ರು. ಅದನ್ನ ಹೇಳಕ್ ಫೋನ್ ಮಾಡಿದೆ ಅಷ್ಟೆ. ಆದ್ರೆ ನೀನು ಒಳ್ಳೆ ಮರ್ಯಾದೆ ಕೊಟ್ಟೆ ಸುಬ್ಬು, ನನಗೆ ಒಳ್ಳೆ ಮರ್ಯಾದೆ ಕೊಟ್ಟೆ. ಮರ್ಯಾದಿನ? ಮೇಡಮ್, ನಾನು ಎಷ್ಟು ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ಗೊತ್ತಾಯ್ತಲ್ಲ? ಇತ್ತೀಚೆಗಂತೂ ನೀನು ಆ ಶ್ರೀವಲ್ಲಿ ಇಬ್ರು ಒಂದೇ ಟೈಮಲ್ಲಿ ಮಾತಾಡ್ತೀರಾ. ಇನ್ಮೇಲೆ ನಾನು ನಿನಗೆ ಕಾಲು ಮಾಡಲ್ಲ, ಮೆಸೇಜ್ ಮಾಡಲ್ಲ. ನಿನಗೆ ಯಾರು ಇಷ್ಟನೋ ಅವರಿಗೆ ರಿಪ್ಲೈ ಮಾಡ್ಕೊಂಡು ಹಾಯಾಗಿ ಅವ್ರ ಜೊತೆನೇ ಇಟ್ಬಿಡು. ಮೇಡಮ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.